2022 ಇಂದ ಇಲ್ಲಿವರೆಗೆ ಸಾಕಷ್ಟು ಸವಾಲುಗಳು ಸಮಸ್ಯೆಗಳನ್ನ ಎದುರಿಸಿ ಸಿನಿಮಾ ಇವಾಗ ರಿಲೀಸ್ ಹಂತಕ್ಕೆ ಬಂದಿದೆ. ಈ ಹಿಂದಿನ ಜರ್ನಿಯನ್ನು ನೆನೆಸ್ಕೊಳ್ಳೋದಾದರೆ ಯಾವ ಒಂದು ಕಾರಣಕ್ಕೆ ಈ ಸಿನಿಮಾ ರಿಲೀಸ್ ಹಂತಕ್ಕೆ ಬಂತು, ಇಲ್ಲಿವರೆಗೂ ಕಷ್ಟ ಆದರೂ ಪರವಾಗಿಲ್ಲ ಇಲ್ಲಿವರೆಗೂ ಬಂತು ಅಂತ ಅನಿಸುತ್ತೆ? ಯಾವ ಶಕ್ತಿ ಅಥವಾ ಏನು ಅನಿಸುತ್ತೆ ಅಂತ? ಬಹುಶಃ ನಾನು ಫಾಲೋ ಮಾಡ್ಕೊಬಂದಿರೋಂಥ ಫಿಲಾಸಫೀಸ್ ಇರ್ಬೋದು, ನಾನು ಬೆಳೆದು ಬಂದಂಥ ನನ್ನ ವಾತಾವರಣ ಇರ್ಬೋದು, ನನ್ನ ಸುತ್ತಮುತ್ತಿನ ಜನ ಇರ್ಬೋದು, ನಾನು ಯಾವಾಗಲೂ ತುಂಬ ಪಾಸಿಟಿವ್ ಜನಗಳನ್ನ ಇಟ್ಕೊಳ್ತೀನಿ ನಾನು. ಆ್ಯಂಡ್ ಇವಾಗ ಪುನೀತ್ ಸರ್ ಇರ್ಬೋದು, ಸ್ಟಾರ್ಟ್ ಆಗಿದ್ದು ಅಲ್ಲಿಂದ, ಹಠ ಸ್ಟಾರ್ಟ್ ಆಗಿದ್ದು ನನ್ನೊಳಗಡೆನೂ ಅಲ್ಲಿಂದ. ಆ ಹಠ ಅಂದರೆ ಅದು ಕೆಟ್ಟ ಹಠ ಅಲ್ಲ, ಇದು ಮಾಡಬೇಕು ಅನ್ನೋ ಒಂದು ಛಲ, ಅದು ಒಂದು ಹಠ. ಸೊ ಅದು ನನಗೆ ಡ್ರೈವ್ ಮಾಡ್ತಾ ಮಾಡ್ತಾ ಕರ್ಕೊಬಂತು. ಆ್ಯಂಡ್ ಟೆಕ್ನಿಕಲ್ ಟೀಮ್ ಯಾರೂ ನನ್ನ ಬಿಟ್ಟೋಗಲಿಲ್ಲ. ಇವಾಗ ಇವ್ರು ಯಾರೋ ಡೈರೆಕ್ಟರ್ ಸಿನಿಮಾ ನಿಂತು ಬಿಟ್ಟೋಗ್ಬಿಡ್ತಾರೆ. ವಿತ್ ಆಲ್ ದ ಡ್ಯೂ ರೆಸ್ಪೆಕ್ಟ್ ಆರ್ಟಿಸ್ಟ್ ಅವರೆಲ್ಲ ತುಂಬ ಲೇಟಾಗಿ ಬರ್ತಾರೆ. ಅಂದರೆ ಒಂದು ಕಂಪ್ಲೀಟ್ ಸ್ಟೇಜ್ ಸೆಟ್ ಆದಾಗ ಬಂದು ಅದನ್ನು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ ಅವರು, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ನಾವು ಪಟ್ಟಂಥ ಶ್ರಮ ವೇಸ್ಟು, ಆರ್ಟಿಸ್ಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ ಅಂತ ಹೇಳ್ಬಿಟ್ರೆ. ಬಟ್ ಯಾವ ಟೆಕ್ನಿಷಿಯನ್ಸು ಬಿಟ್ಟೋಗಲಿಲ್ಲ. ಇಲ್ಲೂ ಕೂಡ ರಿಯೋ ಆ್ಯಂಟೋನಿ ಅಂತ ಮ್ಯೂಸಿಕ್ ಕಂಪೋಸರ್, ಡೆಬ್ಯೂ ಹುಡುಗ. ಕಿರಣ್ ಅಂತ ಲೈಕ್ ಮೈ ಬ್ರದರ್ ಎಷ್ಟೊಂದು ಶಾರ್ಟ್ ಕಾಂಟೆಂಟ್ ಮಾಡ್ತಾಯಿದ್ರು, ಅವ್ರ ಸಿನಿಮಾಟೋಗ್ರಫಿ ಡೆಬ್ಯೂ. ಮುನೀಶ್ ಅಂತ ಡೆಬ್ಯೂ ಎಡಿಟರು, ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು ಡೆಬ್ಯೂ, ನನ್ನ ಕಾಲೇಜ್ ಸ್ಟೂಡೆಂಟ್ಸ್ಗಳು. ಆ್ಯಂಡ್ ಅವ್ರು ನಮ್ಮ ಜೊತೆ ಇದ್ದು ಮಾಡಿ ಪುನೀತ್ ಸರ್ ಬಿಟ್ಟೋದ್ರು ದೇ ವೇರ್ ದೇರ್ ಟುಗೆದರ್ ವಿತ್ ಅಸ್. ಆ್ಯಂಡ್ ಅವ್ರ ಡೆಬ್ಯೂ ಫಸ್ಟ್ ಸಿನಿಮಾ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದು. ಈ ಥರ ಇವರೆಲ್ಲರೂ ನೋಡ್ತಾ ಇದ್ದಾಗ ಇದು ಆ್ಯಕ್ಚುಲಿ ಬಿಗ್ಗೆಸ್ಟ್ ಚಾಲೆಂಜು. ಸಿನಿಮಾ ಗೆಲ್ಲುತ್ತೆ, ಸೋಲುತ್ತೆ, ಇರುತ್ತೆ, ಹೋಗುತ್ತೆ. ನನಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ನಾನು ಆನೆಸ್ಟಾಗಿ ಕ್ಲೀನ್ ಬಿಸ್ನೆಸ್ ಮಾಡಿದ್ದೀನ, ನಾನು ನನ್ನ ಆರ್ಟಿಸ್ಟ್ಗಳನ್ನ ಚೆನ್ನಾಗಿ ಟ್ರೀಟ್ ಮಾಡಿದ್ದೀನ, ನಾನು ನಮ್ಮ ಟೆಕ್ನಿಷಿಯನ್ನ, ಇದು ನನಗೆ ಮೋರ್ ಡಿಸಿಪ್ಲೈನ್. ಸೊ ಸಿನಿಮಾ ಇಸ್ ಎ ಡಿಸಿಪ್ಲೈನ್ ದ್ಯಾನ್ ಎಂಟರ್ಟೈನ್ಮೆಂಟ್ ಫಾರ್ ಮೀ. ಆಮೇಲಿಂದ ನನಗೆ ನೆಕ್ಸ್ಟ್ ಬರುತ್ತೆ. ಸೊ ಈ ಒಂದು ಥ್ರೈವ್, ಇವ್ರು ನನ್ನ ನಂಬ್ಕೊಂಡಿದ್ದಾರೆ ಅನ್ನೋ ಒಂದು ಥ್ರೈವೇ ನಾನು ಇದನ್ನು ಮಾಡಲೇಬೇಕು, ಬಿಟ್ಕೊಡ್ಬಾರ್ದು. ಇಲ್ಲಾಂದರೆ ಬೇರೆ ಸಿನಿಮಾ ಮಾಡಿಬಿಡ್ತಿದ್ದೆ ಪಟ್ ಅಂತ. ಹಂಗೆ ಗೊತ್ತಷ್ಟೇ ಇನ್ನೊಬ್ರಿಗೆ ಏನೋ ಪಿಚ್ ಮಾಡ್ಬೋದಾಯಿತು, ಇನ್ನೊಂದು ಸಿನಿಮಾ ಕಾನ್ಸೆಪ್ಟ್ಸ್ ರೆಡಿ ಇತ್ತು, ನಾವು ಮಾಡಿಬಿಡ್ಬೋದಾಯಿತು. ಬಟ್ ಈ ಮೂರು ವಿಷಯಗಳು, ಒಂದು ಈ ಥರ ಕಾನ್ಸೆಪ್ಟ್ ಬಂದಿಲ್ಲ, ಎರಡನೇದು ನನಗೆ ನಾನು ಹೊರಗಡೆ ಬರೋಕ್ಕೆ ಇದಕ್ಕಿಂತ ಬಿಗ್ಗೆಸ್ಟ್ ಚಾನ್ಸ್ ದೇವ್ರು ಕೊಡೋಕ್ಕಾಗಲ್ಲ ನಮಗೆ. ಸೊ ಆ ಪರಮಾತ್ಮ ಕೊಡಬೇಕು ಅಂದ್ಬಿಟ್ಟು ಇನ್ನೊಬ್ಬರು ಪರಮಾತ್ಮ ನಮ್ಮನ್ನು ಬಿಟ್ಟು ಹೊಟ್ಟೋಗ್ಬಿಟ್ರು. ಇದೆಲ್ಲ ನಮಗೆ ತುಂಬ ಹಾಂಟ್ ಮಾಡಿಬಿಡ್ತು ನನಗೆ. ಇಲ್ಲಾಂದ್ರೆ ಅಷ್ಟು ಈಸಿಯಾಗಿ ನಾನು ಪರ್ಸ್ನಲಿ ತೊಗೊಳಲ್ಲ, ನಾನು ಲೈಟಾಗಿ ಬಿಟ್ಬಿಡ್ತೀನಿ. ಹೇಳೋದು ನನ್ನ ಕರ್ತವ್ಯ. ಅದು ಹೇಳ್ತಾರಲ್ಲ, ನಿನ್ನೆ ಪರರಿಗೆ ನಾಳೆ ಹರನಿಗೆ ಇಂದು ಮಾತ್ರ ನಮಗೆ ಅಂತ, ನಾನು ಹಂಗೆ ಬಾಳೋನು. ಬಟ್ ಈ ಒಂದು ಮೂರು ವಿಷಯ, ಒಂದು ಟೆಕ್ನಿಷಿಯನ್ಸ್ ನನ್ನ ನಂಬ್ಕೊಂಡಿರೋರು, ಇನ್ನೊಂದು ಯಾಕೆ ನನಗೆ ಆಪರ್ಚುನಿಟಿ ಬಂತು, ಮೂರನೇದು ಪುನೀತ್ ರಾಜ್ಕುಮಾರ್ ಸರ್ ಹೇಳ್ದಂಗೆ ಇದು ಫಸ್ಟ್ ಟೈಮ್ ಬರ್ತಿದೆ, ನಾನು ಬಿಟ್ಕೊಡ್ಬಾರ್ದು. ನಾನು ಬಿಟ್ಕೊಟ್ಬಿಟ್ಟಿದ್ದರೆ ಇವತ್ತು ಬಹುಶಃ ನಾನಾಗಿ ಹೊರಗಡೆ ಈ ಒಂದು ಕ್ಯಾರೆಕ್ಟ್ರಾಗಿ ನಾನೇ ಹೊರಗಡೆ ಬರಲಿಲ್ಲ ಅಂದರೆ ಬೇರೆಯವ್ರಿಗೆ ನಾನು ಮೋಟಿವೇಶನ್ ಮಾಡಲಿ. ಈ ಮೂರು ಫ್ಯಾಕ್ಟರ್ಸ್ಗಳು ತುಂಬ ಕಾಡಿಸ್ತಿದೆ, ಇನ್ನೂ ಕಾಡಿಸ್ತಿದೆ. ಯಾಕಂದ್ರೆ ರಿಸಲ್ಟ್ ಬಂದಿಲ್ಲ. ಸಿನಿಮಾ ಅಕ್ಟೋಬರ್ 24ಕ್ಕೆ ಬರ್ತಿದೆ. ಸೊ ತುಂಬ ಕಾಡಿಸುತ್ತೆ, ಭಯ ಇದೆ. ಭಯ ಬರೀ ಸಕ್ಸಸ್ಗಲ್ಲ, ಇವ್ರನ್ನೆಲ್ಲ ಅಷ್ಟು ಚೆನ್ನಾಗಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇವರೆಲ್ಲರಿಗೂ ಜಸ್ಟಿಫಿಕೇಷನ್ ಆಗುತ್ತಾ, ಇವರೆಲ್ಲರಿಗೂ